ನಾವೆಲ್ಲ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಇಲ್ಲಿ ಬಂದಿರೋದು. ಆಲ್ರೆಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಿಮಗೆ. ಅದು ಆಡಿಯೋ ಬಗ್ಗೆ ಕೇಳಿದ್ರಲ್ಲ ನೀವು, ಅದು ಆಡಿಯೋದು 45 ಡೇಸ್ ಓಲ್ಡ್ ಆಡಿಯೋ ಅದು ಆಲ್ರೆಡಿ KP ಸೆಕ್ರೆಟರಿಗೆ ಆಲ್ರೆಡಿ ಸಬ್ಮಿಟ್ ಮಾಡಿದ್ರು. ಮತ್ತೆ ಪದೇ ಅದನ್ನು ಏನಕ್ಕೆ ತೊಗೊಂಬರ್ತಿದ್ದಾರೆ ಅಂತ ಗೊತ್ತಿಲ್ಲ. ಆ್ಯಂಡ್ ಆ ಆಡಿಯೋದಲ್ಲಿ ಏನು ಪ್ರೂವ್ ಆಗಿಲ್ಲ, ಯಾರ್ದು ಇವಾಗ ಒಬ್ಬರು ಪರ್ಟಿಕ್ಯುಲರ್ ಪರ್ಸನ್ ಮಾಡಿದ್ದಾರೆ ಅಂತ ಏನೂ ಪ್ರೂವ್ ಆಗಿಲ್ಲ. ಫಸ್ಟ್ ಥಿಂಗ್ ಇದು. ಇನ್ನೊಂದು ಏನಂತಂದರೆ ನಾವೆಲ್ಲ ಈಗ ಫಾರ್ ಎಕ್ಸಾಂಪಲ್ ನಂದು ಪರ್ಸನಲ್ ನಾನು ಹೇಳಬೇಕಂದ್ರೆ ನಾನು 3 ಇಯರ್ಸಿಂದ UPSC ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸಲ್ಲಿ ಎಷ್ಟೋ ಜನ ಗೋಲ್ಡ್ ಮೆಡಲಿಸ್ಟ್ ಇದ್ದಾರೆ ಆಯಿತಾ. ಅವರು ತುಂಬ UPSC ಪ್ರಿಲಿಮ್ಸ್ಗೆಲ್ಲ ಕ್ಲಿಯರ್ ಮಾಡಿ ಮೇನ್ಸ್ ಎಲ್ಲ ಓದೋ ಥರನೂ ಇದ್ದಾರೆ ಆಯಿತಾ. ನಾವು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಓದಿದ್ದನ್ನ ಇವರು ಸುಮ್ಮನೆ ಏನೋ ಬೇಕು ಅಂತ ಹಾಳು ಮಾಡೋದಕ್ಕೆ ಬಿಡಕ್ಕೆ ಹೋಗಬಾರ್ದು. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಕಾಂಟ್ರಾಕ್ಟ್ ಜಾಬ್ಗೆ ನಮಗೂ ಅಪಾರ್ಚುನಿಟಿ ಸಿಕ್ಕಿತ್ತು. ಆವಾಗ ಕಾಂಟ್ರಾಕ್ಟಲ್ಲಿ ಮೆನ್ಷನ್ ಮಾಡಿದ್ರು ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಆದಮೇಲೆ ಕಾಂಟ್ರಾಕ್ಟ್ನ ಟರ್ಮಿನೇಟ್ ಮಾಡ್ತೀವಿ ಅಂತ ಇತ್ತು. ಅದಕ್ಕೋಸ್ಕರ ನಾವು ಬೇಡ, ನಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತ ಕೂತ್ಕೊಂಡು ಎಕ್ಸಾಮ್ ಬಂದ ಮೇಲೆ ಅದನ್ನು ಓದ್ಕೊಂಡು ಬರೆದಿರೋದು ನಾವು. ಇವಾಗ ಅದು ಯಾವ ಥರ ಆಗ್ತಿದೆ ಅಂದರೆ ನಾವು ಒಂದು ವೇಳೆ ಏನಾದರೂ ಜಾಬ್ಗೆ ಹೋದರೆ ಅವರಿಗೆ ಕಾಂಟ್ರಾಕ್ಟಲ್ಲಿರೋರನ್ನ ತೆಗಿತಾರೆ ಅನ್ನೋ ಒಂದು ಉದ್ದೇಶ, ಅದನ್ನು ಇಟ್ಕೊಂಡು ದೇಶದಿಂದ ನಮ್ಮನ್ನು ಈ ಥರ ನಮ್ದು ಈಗ ಇವ್ರನ್ನ ಬರಲಿಕ್ಕೆ ಬಿಡಲಿಲ್ಲ ಅಂತಂದರೆ ನಮ್ಮನ್ನು ಯಾವ ಥರ ತೆಗಿತಾರೆ ಅಂತ ಅವರು ಅದನ್ನು ಆ ಒಂದು ಉದ್ದೇಶ ಇಟ್ಕೊಂಡು ಆ ಥರ ಹೋಗ್ತಾ ಇದ್ದಾರೆ ಆಯಿತಾ. ನಾವು ಚೆನ್ನಾಗಿ ಓದಿದ್ದೀವಿ ಮ್ಯಾಮ್, ನಾವು ಹಾನೆಸ್ಟಾಗಿ ಓದಿದ್ದೀವಿ. ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರಾ ಮಾಡಲಿ, CID ಇನ್ವೆಸ್ಟಿಗೇಷನ್ ಮಾಡ್ತಾರ ಮಾಡಲಿ, ನಮಗೆ ತೊಂದರೆ ಇಲ್ಲ. ಬಟ್ ಟೈಮ್ ಬೌಂಡ್ ಇನ್ವೆಸ್ಟಿಗೇಷನ್ ಮಾಡಲಿ. ಆ್ಯಂಡ್ ನಮಗೆ ಅಟ್ಲೀಸ್ಟ್ ನಾವು 300 ಮೆಂಬರ್ಸ್ ನಾವು ನಮ್ಗೇನು ನಮ್ದು ಯಾರು ಕೈವಾಡ ಇದೆ ಅಂತ ಹೇಳ್ತೀರಾ? ಕೈವಾಡ ಅನ್ನೋದಕ್ಕೇನಿಲ್ಲ ಮ್ಯಾಮ್, ಅವ್ರಿಗೆ ಅದು ಔಟ್ ಆಫ್ ಜಲಸಿ. ಈಗ ನಮ್ಮ ಕೊಲೀಗ್ಸೇ ಈ ಥರ ಮಾಡ್ತಿದ್ದಾರೆ ನಮಗೆ ಆಯಿತಾ. ಸೊ ಕೈವಾಡ ಅಂತ ಏನಿರಲ್ಲ, ಆಬ್ವಿಯಸ್ಲಿ ಈಗ ಅವರು ಆ ಥರ ಯೋಚನೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಬಟ್ ನಮ್ಗೆ ಏನು ಕೇಳ್ತಿದ್ದೀವಿ ಅಂದರೆ ನಮ್ಗೆ ಜಸ್ಟಿಸ್ ಸಿಗ್ಬೇಕು ಮ್ಯಾಮ್. ನಾವು ಚೆನ್ನಾಗಿ ಓದಿ ಬರೆದಿದ್ದೀವಿ, ನಮ್ಗೆ ಮೋಸ ಆಗಕ್ಕೆ ಹೋಗಬಾರ್ದು. ನಾವು 3 ಇಯರ್ಸ್ ಕುತ್ಕೊಂಡು ಓದಿ ಇವಾಗ ಮತ್ತೆ ಮತ್ತೊಂದು ಸತಿ ಬರೀ ಆ ಥರ ಅಂದರೆ ಎಕ್ಸಾಮ್ ಬರ್ಕೊಂಡು ಕುತ್ಕೊಂಡ್ರೆ ಅದು ಏನು ಯೂಸ್ ಇಲ್ಲ ಮ್ಯಾಮ್. ನಾವು ಆಲ್ರೆಡಿ ನಮ್ಮನ್ನ ಪ್ರೂವ್ ಮಾಡ್ಕೊಂಡಿದ್ದೀವಿ. ಮತ್ತೆ ಬರೆಯೋದಕ್ಕೆ ಅದರಲ್ಲಿ ಏನು ಯೂಸು ಇಲ್ಲ ಮ್ಯಾಮ್. ಆ್ಯಂಡ್ ನೆಕ್ಸ್ಟ್ ಟೈಮ್ ಬರೆದಾಗ ಏನು ಬೇಕಾದರೂ ಆಗ್ಬೋದು, ಇನ್ನು ಎಷ್ಟು ವರ್ಷ ಬೇಕಾದರೂ ಆಗ್ಬೋದು. ಇವು ಆಲ್ರೆಡಿ 10 ಇಯರ್ಸ್ ಹೋಗಿದೆ, ಇನ್ನೊಂದು 5 ಇಯರ್ಸ್ ಹೋದರೆ ನಂದು ಏಜ್ ಎಲಿಬಿಲಿಟಿನೇ ಹೋಗುತ್ತೆ, ನಾನು ಬರೆಯೋಕ್ಕೂ ಆಗಲ್ಲ ಎಕ್ಸಾಮ್ನ. ಸೊ ಅದಕ್ಕೋಸ್ಕರ ಇದನ್ನು ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮಾಡಲಿ. ಆ್ಯಂಡ್ ನಮಗೆ ಕಂಡೀಷನಲ್ ಅಪಾಯಿಂಟ್ಮೆಂಟ್ಸ್ ಕೊಡಲಿ. ಅದಾದಮೇಲೆ ಒಂದು ವೇಳೆ ನಾವೇನಾದರೂ ಕನ್ವಿಕ್ಟ್ ಆದರೆ ನಮ್ಮನ್ನು ಡಿಬಾರ್ ಮಾಡಲಿ, ಅಥವಾ ನಮ್ಗೆ ಏನೇ ಆ್ಯಕ್ಷನ್ ಜುಡಿಷರಿ ಅಥವಾ ಯಾವುದರಿಂದ ಏನು ಆ್ಯಕ್ಷನ್ ಬರುತ್ತೋ ಅದನ್ನು ಫೇಸ್ ಮಾಡೋಕ್ಕೆ ರೆಡಿ ಇರ್ತೀವಿ. ನಾವು ಅದಕ್ಕೆಲ್ಲದಕ್ಕೂ ಓಕೆ ಇದ್ದೀವಿ, ನಾವೆಲ್ಲ ಟ್ರಾನ್ಸ್ಪರೆಂಟ್ ಆಗಿದ್ದೀವಿ ಮ್ಯಾಮ್. ಈಗ DCM ಮೀಟ್ ಮಾಡ್ಕೊಂಡ್ಬಂದ್ರಲ್ಲ, ರಿಕ್ವೆಸ್ಟ್ ಲೆಟರ್ ಕೊಟ್ಟರಲ್ಲ, ಏನಂದ್ರು ಸರ್? ಅದನ್ನು ಹೇಳಿದ್ರು ಮ್ಯಾಮ್. ಅವರು ಅದನ್ನು ಮಾತಾಡಿಕೊಂಡು ಇದನ್ನು ಸ್ವಲ್ಪ ಓದಿ ಮಾತಾಡಿ ನೋಡ್ತೀನಿ, ನಾನು ಎಲ್ಲರಿಗೂ ಇನ್ಫಾರ್ಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು ಮ್ಯಾಮ್. ಇನ್ನೊಂದು 2-3 ಡೇಸಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಮುಂದೆ ನೆಕ್ಸ್ಟ್ ಅಕಸ್ಮಾತ್ ಇದು ಆಯಿತು ಎಕ್ಸಾಮ್ ಮಾಡಲೇಬೇಕು ಅಂತ ಅಂದರೆ ಏನು ಮಾಡ್ತೀರಾ? ಇವಾಗಂತೂ ನಾವು ಟ್ರೈ ಮಾಡ್ತೀವಿ ಮ್ಯಾಮ್. ನಮ್ಗೆ ಮೋಸ ಆಗದೆ ಇರೋ ಥರ ಕೇಳ್ತೀವಿ ಆಯಿತಾ. ನಮ್ಮ ಕೋರ್ಟ್ ಇದೆ, ಎಲ್ಲ ಇದೆ. ಸೊ ನಮ್ಗೆ ಜಸ್ಟಿಸ್ ಸಿಗುತ್ತೆ ಅಂತ ನಮ್ಗೆ ನಂಬಿಕೆ ಇದೆ. ಸೊ ನಾವು ಅದ್ರ ಮೇಲೆ ಡಿಪೆಂಡ್ ಆಗಿ ನಿಂತ್ಕೊಂಡಿರೋದು. ನಾವು ಎಕ್ಸಾಕ್ಟ್ ಲಾ ಅಬೈಡಿಂಗ್ ಸಿಟಿಸನ್ಸ್ ಲಾ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಮ್ಯಾಮ್, ಅಷ್ಟೇ. ಈಗ 80 ಲಕ್ಷ ಕೊಟ್ಟು ಕೆಲವೊಬ್ಬರು ಏನೋ ಆಡಿಯೋ ಬಂದಿದೆಯಲ್ಲ ಸರ್, ಅದೆಲ್ಲ ಸುಳ್ಳು ಆಗಿದ್ರೆ ಮ್ಯಾಮ್ ಇಲ್ಲಿ ಇರೋದು 50% ಅಗ್ರಿಕಲ್ಚರ್ ಕೋಟಾಯಿಂದ ಬಂದಿರ್ತಾರೆ ಫಾರ್ಮರ್ಸ್ ಮಕ್ಕಳು. ಮತ್ತೆ ಇವಾಗ ನಾವು 80 ಲಕ್ಷ ಕೊಡೋಣ ಎಲ್ಲಿಂದ ತಂದು ಕೊಡೋದು ಮ್ಯಾಮ್? ಎಲ್ಲ ಬೇಸ್ಲೆಸ್ ಎಲಿಗೇಷನ್ಸ್ ಅದೆಲ್ಲ. ಇಲ್ವೇ ನಮ್ಮ ಹತ್ರ 80 ಲ್ಯಾಕ್ಸ್ ನಮ್ಮ ಹತ್ರ ಇದ್ರೆ ನಾನು ಪ್ರೈವೇಟಲ್ಲಿ ವರ್ಕ್ ಮಾಡ್ತಿದ್ದೆ ಮ್ಯಾಮ್. ಹೋಗಿ ಗೌರ್ಮೆಂಟ್ ಸೀಟ್ಗೆ ಯಾಕೆ ವರ್ಕ್ ಮಾಡ್ತಿದ್ದೆ ಹೇಳಿ? ಸೊ 80 ಲ್ಯಾಕ್ಸ್ ಕೊಡೋಂಥ ಈಗ ಅವ್ರು ಏನು ಹೇಳಿ ಮೀಡಿಯಾದಲ್ಲಿ ಬರ್ತಿರೋ 50 to 60% ಮೆಂಬರ್ಸ್ ಕೊಡ್ತಿದ್ದಾರೆ. ಅಂದರೆ ಅಪ್ರಾಕ್ಸಿಮೇಟ್ಲಿ 180 ಮೆಂಬರ್ಸ್ 80 ಲ್ಯಾಕ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಎಲ್ಲಿಂದ ತಂದು ಕೊಡ್ತೀವಿ ಮ್ಯಾಮ್? ನಮ್ಮ ಹತ್ರ ಅಷ್ಟು ದುಡ್ಡೇ ಇಲ್ಲ. ಫಸ್ಟ್ ಆಫ್ ಆಲ್ ಈ ಆಡಿಯೋ ಮಾಡಿರೋದ್ರ ಉದ್ದೇಶ ಅದೇನು ಸರ್? ಆಡಿಯೋ ಮಾಡಿರೋದು ಅದು ಉದ್ದೇಶ ನನಗಂತೂ ಏನೂ ಗೊತ್ತಿಲ್ಲ ಮ್ಯಾಮ್. ಬಟ್ ನಮಗೆ ಮಾತ್ರ ಜಸ್ಟಿಸ್ ಸಿಗಲಿ. ಇನ್ವೆಸ್ಟಿಗೇಷನ್ ಆಗಿ ಈ ಆಡಿಯೋ ಮಾಡಿರೋ ಉದ್ದೇಶ ಅಂತ ಹೇಳಿದ್ರೆ ನೀವು ಎಕ್ಸಾಮ್ ಆಗಲೇಬೇಕು ಅನ್ನೋ ಉದ್ದೇಶನ ಯಾರಂತ ಮಾಡಿದ್ರಾ? ಇರ್ಬೋದು ಮ್ಯಾಮ್, ಹೇಳೋಕ್ಕಾಗಲ್ಲ. ಬಟ್ ಏನಂತಂದರೆ ಅದೇ ಮೇಜರ್ ಥಿಂಗ್, ಅದು ಕಾಂಟ್ರಾಕ್ಟ್ ಟರ್ಮಿನೇಟ್ ಆಗಬಾರ್ದು ಅಂತ ಒಂದು ಥಿಂಗು. ಇನ್ನೊಂದು ನಮ್ಗೆ ಇನ್ನೊಂದು ಅಪಾರ್ಚುನಿಟಿ ಸಿಗಲಿ ಬರೆಯೋಕ್ಕೆ ಅಂತ ಇರ್ಬೋದು ಮ್ಯಾಮ್. ಈ ಥರ ರಿಕ್ರೂಟ್ಮೆಂಟಲ್ಲಿ ಎಲ್ಲದರಲ್ಲೂ ಇದೇ ಥರ ಇರುತ್ತೆ ಮ್ಯಾಮ್. ಇವಾಗ ನೆಕ್ಸ್ಟ್ ಟೈಮ್ ಅವರು ಸೆಲೆಕ್ಟ್ ಆಗಿರಲಿಲ್ವಾ? ಈ ಲಿಸ್ಟಲ್ಲಿ ಸೆಲೆಕ್ಟ್ ಆಗಿಲ್ಲ ಮ್ಯಾಮ್. ಟೋಟಲ್ 400 ಸೀಟ್ಸ್ ಕರೆದಿದ್ರು. 329 ಸೀಟ್ಸ್ ಮಾತ್ರ ರಿಕ್ರೂಟ್ಮೆಂಟ್ ಆಗಿರೋದು. 71 ಮೆಂಬರ್ಸ್ ಎಲಿಜಿಬಿಲಿಟಿನೇ ಆಗಿಲ್ಲ. 210 ಮಾರ್ಕ್ಸ್ ಕ್ರಾಸ್ ಮಾಡಲಿಲ್ಲ ಅಂದರೆ ಹೇಗೆ ಸೀಟ್ ಕೊಡೋಕ್ಕಾಗುತ್ತೆ? 71 ಸೀಟ್ಸ್ ಹಾಗೆ ಉಳಿದಿದೆ, ಅವು ಬ್ಯಾಕ್ಲಾಗ್ ಉಳ್ಕೊಳ್ತವೆ. ಸೆಲೆಕ್ಟ್ ಆಗಿಲ್ಲದವರು ಈ ಥರ ಮಾಡಿದ್ದಾರೆ ಅಂತ ಎಸ್ ಮ್ಯಾಮ್. ಮುಂದಿನ ಹೋರಾಟ ಇದೆ ಮ್ಯಾಮ್. ಕಾನೂನು ಅಥವಾ ಏನು ಮಾಡೋಕ್ಕಾಗುತ್ತೋ ನಾವು ಮಾಡ್ತಾ ಇರ್ತೀವಿ ಮ್ಯಾಮ್. ಸೊ ನಮಗೆಲ್ಲರೂ ಸಪೋರ್ಟ್ ಬೇಕು ಅಷ್ಟೇ, ನಮ್ಗೆ ಜಸ್ಟಿಸ್ ಸಿಗಲಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು.